ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11 ಬಗ್ಗೆ ಒಂದು ಅಪ್ಡೇಟ್ನ ಕೊಡೋಕ್ಕೆ ಬಂದಿದ್ದೀನಿ. ಸೊ ಒಂದಿಷ್ಟು ವಿಡಿಯೋಗಳ ಹಿಂದೆ ಅಷ್ಟೇ ನಾನು ತಿಳಿಸಿದ್ದೆ ಆದಷ್ಟು ಬೇಗ ನಮ್ಮ ಕನ್ನಡ ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಸೀಸನ್ 10 ತುಂಬಾ ಒಂದು ಹೆಚ್ಚಿನ ಪ್ರೇಕ್ಷಕರ ಮನಸ್ಸು ಗೆದ್ದಿರೋದ್ರಿಂದ ಸೊ ಇದನ್ನು ಕೂಡ ಅಷ್ಟೇ ಅದೇ ಟೈಮಿಂಗ್ಸಲ್ಲಿ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ. ಸೊ ಬಟ್ ಇವಾಗಿಂದ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಇನ್ನು 11 ಮನೆಯೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ಮನೆಯನ್ನು ಚೇಂಜ್ ಮಾಡ್ತಾರೆ ಅಲ್ವಾ, ಅದರ ಯಾವ ಥರ ಇತ್ತು ಸೊ ಕಂಪ್ಲೀಟಾಗಿ ಚೇಂಜ್ ಮಾಡಿರ್ತಾರೆ ಆ ಮನೆಯ. ಸೊ ಇವಾಗ ಆ ಕೆಲಸ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಯಾವ ಪ್ರೋಸೆಸ್ ಇದೆ ಅಂದರೆ ಇವಾಗ ಆಲ್ರೆಡಿ ಆಗಸ್ಟ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್, ಅಕ್ಟೋಬರಲ್ಲೇ ನಮ್ಮ ಬಿಗ್ ಬಾಸ್ ಸ್ಟಾರ್ಟ್ ಆಗೋದು. ಸೊ 2 ತಿಂಗಳಲ್ಲಿ ಅವರು ಕಂಪ್ಲೀಟಾಗಿ ಯಾರ್ಯಾರಿಗೆ ಕಾಂಟ್ಯಾಕ್ಟ್ ಮಾಡಬೇಕು, ಯಾರ್ಯಾರು ಬರಬೇಕು ಏನು ಅಂತೆಲ್ಲ ಅವರು ಡಿಸೈಡ್ ಮಾಡ್ತಾರೆ. ಸೊ ಇವಾಗ ಒಂದಿಷ್ಟು ಹೆಸರುಗಳು ರೂಮರ್ಸ್ ಎಲ್ಲ ಸ್ಪ್ರೆಡ್ ಆಗ್ತಾ ಇರುತ್ತೆ, ಇವ್ರು ಬರ್ತಾರೆ ಅವ್ರು ಬರ್ತಾರೆ ಅಂತ. ಸೊ ಆದರೆ ಬಿಗ್ ಬಾಸ್ ಇನ್ನೇನು ಸ್ಟಾರ್ಟ್ ಆಗುತ್ತೆ ಅಂದಾಗ ಅವಾಗ ಕೂಡ ಒಂದಿಷ್ಟು ಹೆಸರುಗಳು ರಿವೀಲ್ ಆಗುತ್ತೆ ಇನ್ನೂ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಸೊ ಅದು ಕನ್ಫರ್ಮ್ಡ್ ಹೆಸರುಗಳಾಗಿರುತ್ತೆ. ಬಟ್ ಇವಾಗ ನಾವು ಏನು ಮಾಡ್ತೀವಿ ಅದೆಲ್ಲನೂ ಒಂದು ಬರ್ಬೋದು ಅಂತ ಎಕ್ಸ್ಪೆಕ್ಟೆಡ್ ಹೆಸರುಗಳು ಇದೆಲ್ಲ. ಸೊ ಯಾರ್ಯಾರು ಈ ಸೀಸನ್ 11ಕ್ಕೆ ಬರ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ನೀವೆಲ್ಲರೂ ಬಿಗ್ ಬಾಸ್ ಫ್ಯಾನ್ಸ್ ಅಂದರೆ ತಪ್ಪದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾರ್ಯಾರೆಲ್ಲ ಬರ್ಬೋದು ಸೀಸನ್ 11ಕ್ಕೆ ಅಂತ ಪ್ರಿಡಿಕ್ಟ್ ಮಾಡೋಣ. ಸೊ ನಿಮಗೂ ಯಾರು ಬರ್ಬೋದು ಅಂತ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮೇನ್ ಫಸ್ಟ್ ನೋಡೋದು ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್. ಇವಾಗ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಜಾಸ್ತಿ ಟ್ರೆಂಡ್ ಆಗ್ತಾ ಇರ್ತಾರೆ ಸೊ ಅವ್ರನ್ನ ಜಾಸ್ತಿ ನೋಡ್ತಾರೆ. ಹಾಗೆ ಇನ್ಫ್ಲೂಯೆನ್ಸರ್ಸ್ ಇರ್ತಾರಲ್ಲ ಸೊ ಅವ್ರ ಕಡೆಯಿಂದನೂ ಯಾರ್ಯಾರು ಇರ್ತಾರೆ ಅವ್ರನ್ನ ಕೂಡ ಒಬ್ಬರು ಅಥವಾ ಇಬ್ಬರನ್ನ ತೊಗೊಂಬರೋಂಥ ಚಾನ್ಸಸ್ ತುಂಬಾ ಇದೆ. ಸೊ ಟೋಟಲಾಗಿ 18 ಜನ ಬರ್ತಾರೆ ಬಿಗ್ ಬಾಸ್ ಮನೆಗೆ. ಸೊ ಒಂದೊಂದು ಸತಿ 16 ಜನ ಬರೋದು ಇದೆ. ಅವಾಗ 16 ಜನ ಇದ್ರು ಬಂದರೆ ವೈಲ್ಡ್ ಕಾರ್ಡಲ್ಲಿ ಜಾಸ್ತಿ ಬಿಡ್ತಾರೆ. ಹೋದ ಸತಿ ನೀವು ನೋಡಿರ್ಬೋದು 18 ಜನ ಬಂದಿದ್ದರು. ಸೊ ವೈಲ್ಡ್ ಕಾರ್ಡಲ್ಲಿ ಇಬ್ಬರು ಬಂದಿದ್ದರು. ಸೊ ಆ ಥರ ಏನಾದರೂ ಮಿಸ್ ಮ್ಯಾಚ್ ಮಾಡ್ತಾರೆ ಅಂತ ಹೇಳ್ಬೋದು. ಅಕಸ್ಮಾತ್ ಕಮ್ಮಿ ಜನ ಹಾಕಿದ್ರೆ ಸೀಕ್ರೆಟ್ ರೂಮ್ ಇದೆಲ್ಲ ಹಾಕುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇವತ್ತು ವೀಡಿಯೋದಲ್ಲಿ ನಾವು ಒಂದು 10-11 ಹೆಸರುಗಳನ್ನ ತೊಗೊತಾ ಇದ್ದೀನಿ. ಸೊ ಫಸ್ಟ್ ನಾವು ನೋಡ್ತಾ ಇರೋದು ಒಂದು 2 ಸೀಸನ್ಗಳಿಂದನೂ ಅಷ್ಟೇ ಈ ಒಂದು ಹೆಸರು ತುಂಬಾ ರೂಮರ್ ಸ್ಪ್ರೆಡ್ ಆಗ್ತಾ ಇದೆ, ಇವ್ರು ಬರ್ಬೋದು ಅಂತ. ಬಟ್ 2 ಸೀಸನಿಂದನೂ ಇವ್ರು ಬಂದಿಲ್ಲ. ಈ ಒಂದು ಸೀಸನಲ್ಲಿ ಬರುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಹೇಳ್ತಾ ಇರೋದು. ಸೊ ಫಸ್ಟ್ ಬಂದುಬಿಟ್ಟು ವರ್ಷ ಅವರು. ಸೊ ವರ್ಷ ಅವರು ಮತ್ತು ವರುಣ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಫೇಮಸ್ ಆದಂಥ ಜೋಡಿ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಅವರು ಬ್ರೇಕಪ್ ಆಯಿತು. ಬಟ್ ಅದಾದಮೇಲೆ ಕೂಡ ಅಷ್ಟೇ ಅವರು ಇಬ್ಬರು ಅವರವರ ಒಂದು ವೇಲೆ ಅವರು ಫೇಮಸ್ ಆಗಿದ್ದಾರೆ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಇವರು ಒಂದು ಸೌಂಡ್ ಮಾಡಿರೋದ್ರಿಂದ ಇವರಿಬ್ಬರಲ್ಲಿ ಒಬ್ಬರು ಬರೋವಂಥ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಸೊ ಅದರೊಳಗೂ ವರ್ಷ ಅವರು ಅವರ ಇತ್ತೀಚಿನ ಒಂದು ಇಂಟರ್ವ್ಯೂಲ್ಲಿ ಕೂಡ ಹೇಳ್ಕೊಂಡಿದ್ರು ಬಿಗ್ ಬಾಸಿಂದ ಆಫರ್ ಬಂದರೆ ಖಂಡಿತವಾಗ್ಲೂ ಹೋಗ್ತೀನಿ ಅಂತ. ಸೊ ಆ ಒಂದು ಕಾರಣದಿಂದ ವರ್ಷ ಅವರು ಬರುವಂಥ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಇಬ್ಬರು ಕೂಡ ಬರ್ಬೋದು, ಯಾಕಂದರೆ ಬಿಗ್ ಬಾಸಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಜಾಸ್ತಿ ಆಗೋದು. ಸೊ ಅದಕ್ಕೋಸ್ಕರ ಸೊ ಇಬ್ಬರು ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಬಟ್ ಅವರಿಬ್ಬರು ಒಪ್ಕೊತಾರೋ ಇಲ್ವೋ ಏನು ಅಂತ ನೋಡಬೇಕು. ಬಟ್ ಇವರಿಬ್ಬರ ಹೆಸರು ಕೂಡ ಟಾಪಲ್ಲಿ ಇಟ್ಟಿರ್ಬೋದು. ಸೊ ವರ್ಷ ಅವರು ಮತ್ತು ವರುಣ್ ಅವರು. ಸೊ ಇದಾದಮೇಲೆ ತುಕಾಲಿ ಸಂತೋಷ್ ಅವರು ಹೋದ ಸೀಸನಲ್ಲಿ ಬಂದಿದ್ದರು. ಬಟ್ ಈ ಸೀಸನಲ್ಲಿ ತುಕಾಲಿ ಸಂತೋಷ್ ಅವರ ಹೆಂಡತಿ ಮಾನಸ ಅವರು ಬರ್ಬೋದು ಅಂತ ತುಂಬಾ ಪ್ರಿಡಿಕ್ಷನ್ಸ್ ನಡೀತಾ ಇದೆ. ಯಾಕೆಂದರೆ ಹೋದ ಸೀಸನಲ್ಲಿ ಕೂಡ ಅಷ್ಟೇ ಅವ್ರು ಬಂದಾಗ ಜನ ಎಲ್ಲ ತುಂಬ ಖುಷಿಪಟ್ಟಿದ್ರು ಅವ್ರು ಬಂದಿದ್ದನ್ನ ನೋಡಿ. ತುಕಾಲಿ ಅವ್ರಿಗಿಂತ ಇವರ ಹೆಂಡತಿ ಮಾನಸ ಅವರೇ ಬರಬೇಕಿತ್ತು ಅಂತ ತುಂಬ ಜನ ಅಂದ್ಕೊಂಡಿದ್ರು ಕೂಡ. ಸೊ ಈ ಒಂದು ಸೀಸನಲ್ಲಿ ಅವ್ರು ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಇವರು 3ನೇ ಹೆಸರಾಗಿರುತ್ತೆ. ಸೊ 4ನೇ ಅವರು ಬಂದುಬಿಟ್ಟು ನಮ್ಮ ಗಿಚ್ಚಿಗಿಲಿಯಲ್ಲಿ ಇವಾಗ ಆಲ್ರೆಡಿ ಸಾಕಷ್ಟು ಸೀಸನ್ಗಳಿಂದ ಗಿಚ್ಚಿಗಿಲಿಗಿಲಿ ಆಗಿರ್ಬೋದು, ಮಜಾ ಭಾರತ್ ಆಗಿರ್ಬೋದು, ಈ ಒಂದು ಎಲ್ಲ ಶೋಸಲ್ಲಿ ಕೂಡ ರಾಘವೇಂದ್ರ ಅವರು ತುಂಬಾ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಸೊ ಎಲ್ಲದರೊಳಗೂ ಕನ್ಸಿಸ್ಟೆನ್ಸ್ ಆಗಿ ಅವರು ಬಂದಿದ್ದಾರೆ. ಸೊ ಇವಾಗ ರಾಘವೇಂದ್ರ ಅವರು ಬಿಗ್ ಬಾಸಿಗೆ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಸೀಸನಲ್ಲಿ ಕೂಡ ಅಷ್ಟೇ ಕಾಮಿಡಿಯನ್ಸ್ ಒಬ್ಬರು ಅಥವಾ ಇಬ್ಬರನ್ನಾದರೂ ಇಟ್ಟಿರ್ತಾರೆ. ಸೊ ಹೋದ ಸತಿ ನೋಡಿರ್ಬೋದು ತುಕಾಲಿ ಸಂತೋಷ್ ಅವರು ಇದ್ದರು. ಅದ್ರ ಹೋದ ಸೀಸನಲ್ಲಿ ಗುಬ್ರುಗಾಲ್ ಅವರಿದ್ದರು. ಅದ್ರ ಹೋದ ಸೀಸನಲ್ಲಿ ನಾವು ನೋಡ್ತಾಯಿದ್ರೆ ಮಂಜು ಪಾವಗಡ ಅವರು ಕೂಡ ಇದ್ದರು. ಸೊ ಈ ಒಂದು ಸೀಸನಲ್ಲಿ ರಾಘವೇಂದ್ರ ಅವರು ಬರುವಂಥ ಚಾನ್ಸಸ್ ಕೂಡ ತುಂಬಾ ಇದೆ. ಸೊ ಅದಾದಮೇಲೆ ಸೀರಿಯಲ್ಸಿಂದ ನಾವು ನೋಡೋದಾದರೆ ಸೊ ಕಲರ್ಸ್ ಕನ್ನಡದಲ್ಲೇ ಇವಾಗ ಆಲ್ರೆಡಿ ಸ್ಟಾಪ್ ಆಗಿರುವಂಥ ಸೀರಿಯಲ್ ಇದು, ಅಂದರೆ ಎಂಡ್ ಆಗಿದೆ ಗೀತಾ ಸೀರಿಯಲ್. ಸೊ ಈ ಸೀರಿಯಲಿನ ನಟಿ ಭವ್ಯ ಗೌಡ ಅವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಸೀರಿಯಲ್ ಹೀರೋಯಿನ್ಸ್ನ ಕೂಡ ಇವರು ತೊಗೊತಾರೆ. ಸೊ ಅದಕ್ಕೋಸ್ಕರ ಒಂದಿಬ್ಬರು ಅವರು ಬರ್ಬೋದು. ಸೊ ಭವ್ಯ ಗೌಡ ಅವರು ಬರ್ಬೋದು. ಇನ್ನೊಂದು ಸೀರಿಯಲ್ ನಟಿ ಯಾರು ಅಂತ ನೋಡೋದಾದರೆ ಜೀ ಕನ್ನಡದಲ್ಲಿ ಬರ್ತಿರುವಂಥ ಪಾರು ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು. ಸೊ ಆ ಸೀರಿಯಲಿನ ನಟಿ ಮೋಕ್ಷಿತಾ ಪೈ ಅಂತ ಅವ್ರ ಹೆಸರು. ಸೊ ಇವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಯಾಕೆ ಅಂತಂದರೆ ಇವಾಗ ಇತ್ತೀಚೆಗೆ ಅವರು ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಅವರು ಸೊ ಇವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ ಅಂತ ಹೇಳ್ಬೋದು. ಸೊ ಇದಾದಮೇಲೆ ನಾವು ನೋಡೋದಾದರೆ ಸೋಷಿಯಲ್ ಮೀಡಿಯಾದಲ್ಲಿ ಇವಾಗ ಜಾಸ್ತಿ ಟ್ರೆಂಡಿಂಗಲ್ಲಿ ಯಾರು ಇರ್ತಾರೆ ಅವ್ರನ್ನ ಕೂಡ ತರುವಂಥ ಚಾನ್ಸಸ್ ತುಂಬಾ ಇದೆ. ಹೋದ ಸೀಸನಲ್ಲಿ ಕೂಡ ಅಷ್ಟೇ ಅದೇ ಥರ ಡ್ರೋನ್ ಪ್ರತಾಪ್ ಅವರೆಲ್ಲ ಬಂದಿದ್ದರು. ಸೊ ಈ ಸೀಸನಲ್ಲಿ ರೇಷ್ಮಾ ಅವರು ಬರ್ಬೋದು ಅಂತ ಕೂಡ ಅನ್ಕೊತಾ ಇದ್ದಾರೆ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬಾ ರೀಲ್ಸ್ ಮಾಡಿ ಫೇಮಸ್ ಆಗಿದ್ದರು ರೇಷ್ಮಾ ಅವರು. ಸೊ ಅದಾದಮೇಲೆ ಗಿಚ್ಚಿಗಿಲಿಗಿಲಿ ಕೂಡ ಬಂದರು. ಸೊ ಇವಾಗ ಬಿಗ್ ಬಾಸಿಗೆ ಕೂಡ ಬರೋದ್ರೊಳಗೆ ಆಶ್ಚರ್ಯ ಏನೂ ಇಲ್ಲ, ಬರ್ಬೋದು ಅಂತ ಕೂಡ ಪ್ರಿಡಿಕ್ಷನ್ ಇದೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಆಶಾ ಭಟ್ ಅವರು. ಸೊ ಇವರು ಮ್ಯೂಸಿಕಲ್ಲಿ ಇದ್ದರು, ಅಂದರೆ ಸರಿಗಮಪ ಅಲ್ಲಿ ಬರ್ತಾಯಿದ್ರು. ಸೊ
ಇವರು ಕೂಡ ಒಬ್ಬ ಸಿಂಗರ್ಸ್ನ ಹಾಕ್ತಾರೆ, ಒಬ್ಬ ಡ್ಯಾನ್ಸರ್ಸ್ನ ಹಾಕ್ತಿರ್ತಾರೆ. ಸೊ ಆಶಾ ಭಟ್ ಅವ್ರು ಕೂಡ ಬರ್ಬೋದು ಅಂತ ಅನಿಸುತ್ತೆ. ಸೊ ನೆಕ್ಸ್ಟ್ ನೀವು ಬಂದು ತ್ರಿವಿಕ್ರಮ್ ಅಂತ, ಇವರು ಕೂಡ ಆ್ಯಕ್ಟರ್. ಸೊ ತ್ರಿವಿಕ್ರಮ್ ಅವರು ಕೂಡ ಬರುವಂಥ ಚಾನ್ಸಸ್ ತುಂಬಾ ಇದೆ. ಸೊ ಅದಾದಮೇಲೆ ನಾರಾಯಣ್ ಅವರ ಮಗ ಪಂಕಜ್ ನಾರಾಯಣ್ ಕೂಡ ಬರ್ಬೋದು ಅಂತ ತುಂಬಾ ಸದ್ದು ಮಾಡ್ತಾ ಇದೆ ಇತ್ತೀಚೆಗೆ. ಸೊ ಇನ್ನೂ ಯಾರ್ಯಾರು ಬರ್ತಾರೆ ಏನು ಅಂತ ನೋಡಬೇಕು. ನಿಮ್ಗೆ ಯಾರು ಬರ್ತಾರೆ ಅಂತ ಅನಿಸುತ್ತೆ ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಮತ್ತೆ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.